ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯವರೇ, ತಮ್ಮ ಜೀವನದಲ್ಲಿ ಎದುರಾಗುವ ಸಂಕಷ್ಟಗಳಿಂದ ಪಾರಾಗಲು ಮತ್ತು ತಮ್ಮ ಅದ್ಭುತ ಶಕ್ತಿಯನ್ನು ರಕ್ಷಿಸಿಕೊಳ್ಳಲು ಯಾವ ವಿಷಯಗಳಲ್ಲಿ ಎಚ್ಚರದಿಂದ ಇರಬೇಕಾಗುತ್ತೆ ಎಂಬ ಸಮಗ್ರ ಮಾಹಿತಿ ಈ ವಿಡಿಯೋದಲ್ಲಿದೆ. ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡಿ. ನೀವು ಹೋಗಬಾರದ ನಿಷೇಧಿತ ಸ್ಥಳಗಳು ಮತ್ತು ರಹಸ್ಯ ಶಕ್ತಿಯ ರಕ್ಷಣೆ. ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ. ಇದು ಜಲತತ್ವದ ರಾಶಿಯಾಗಿದ್ದು ಸ್ಥಿರ ಸ್ವಭಾವವನ್ನು ಹೊಂದಿದೆ. ಈ ರಾಶಿಯವರು ಅತ್ಯಂತ ನಿಗೂಢ, ಧೈರ್ಯಶಾಲಿ ಮತ್ತು ದೃಢ ಸಂಕಲ್ಪ ಉಳ್ಳವರು ಆಗಿರ್ತಾರೆ. ನಿಮ್ಮದು ಚೇಳಿನ ಸಂಕೇತ ಆಗಿದ್ರಿಂದ ನಿಮ್ಮನ್ನ ಕೆಣಕಿದ್ರೆ ನೀವು ಅತ್ಯಂತ ಗಂಭೀರ, ಅತ್ಯಂತ ಭೀಕರವಾಗಿರ್ತೀರ. ನಿಮ್ಮ ಅತಿಯಾದ ಭಾವನಾತ್ಮಕತೆ ಮತ್ತು ಸೇಡಿನ ಮನೋಭಾವನೆ ಕೆಲವೊಮ್ಮೆ ನಿಮಗೆ ಮುಳುವಾಗಬಹುದು. ವೃಶ್ಚಿಕ ರಾಶಿಯವರು ಹೋಗಬಾರದ 3 ಮುಖ್ಯ ಸ್ಥಳಗಳು ಯಾವ್ಯಾವು? ನಿಮ್ಮ ಜಾತಕ ಮತ್ತು ಮಂಗಳನ ತೀಕ್ಷ್ಣ ಪ್ರಭಾವದ ಪ್ರಕಾರ ಈ ಕೆಳಗಿನ ಸ್ಥಳಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬಿರುಗಾಳಿಯನ್ನ ಎಬ್ಬಿಸಬಹುದು. ಒಂದನೇದಾಗಿ ಸ್ಮಶಾನ ಅಥವಾ ಅತ್ಯಂತ ನೆಗೆಟಿವ್, ನಕಾರಾತ್ಮಕ ಶಕ್ತಿ ಇರುವ ಪಾಳು ಬಿದ್ದ ಸ್ಥಳಗಳು. ವೃಶ್ಚಿಕ ರಾಶಿಯವರು ಸಹಜವಾಗಿಯೇ ನಿಗೂಢ ವಿಷಯಗಳತ್ತ ಆಕರ್ಷಿತರಾಗ್ತಾರೆ. ಆದರೆ ಅತೀಂದ್ರಿಯ ಶಕ್ತಿಗಳು ಅಥವಾ ನಕಾರಾತ್ಮಕ ಕಂಪನಗಳು ಹೆಚ್ಚಿರುವ ಸ್ಥಳಗಳಿಗೆ ಅನಗತ್ಯವಾಗಿ ಹೋಗೋದಕ್ಕೆ ಹೋಗಬೇಡಿ. ಇದರಿಂದಾಗುವ ಪರಿಣಾಮ ವೃಶ್ಚಿಕ ರಾಶಿಯು ಕಾಲಪುರುಷನ ಜಾತಕದಲ್ಲಿ 8ನೇ ಮನೆಯನ್ನ ಮೃತ್ಯು ಸ್ಥಾನ ಪ್ರತಿನಿಧಿಸುವುದರಿಂದ ಇಂತಹ ಸ್ಥಳಗಳ ನಕಾರಾತ್ಮಕ ಶಕ್ತಿ ನಿಮ್ಮ ಮೇಲೆ ಬೇಗನೆ ಪ್ರಭಾವ ಬೀರುತ್ತೆ. ಇದರಿಂದ ನಿಮ್ಮ ಮಾನಸಿಕ ಆರೋಗ್ಯ ಹದಗೆಡಬಹುದು, ಕೆಟ್ಟ ಕನಸುಗಳು ಬೀಳಬಹುದು ಅಥವಾ ವಿವರಿಸಲಾಗದ ಭಯ ನಿಮ್ಮನ್ನ ಕಾಡಬಹುದು. ಇನ್ನು ಎರಡನೇದಾಗಿ ಗುಪ್ತ ಶತ್ರುಗಳಿರುವ ಅಥವಾ ವಿಶ್ವಾಸವಿಲ್ಲದ ಗುಂಪುಗಳ ನಡುವೆ ನಿಮ್ಮ ಬೆನ್ನಿನ ಹಿಂದೆ ಸಂಚು ರೂಪಿಸುವವರು ಅಥವಾ ನಿಮ್ಮ ಯಶಸ್ಸನ್ನು ಕಂಡು ಒಳಗೊಳಗೆ ಉರಿಯುವವರು ಇರುವ ಸ್ಥಳಗಳಿಗೆ ಹೋಗೋದಕ್ಕೆ ಹೋಗಬೇಡಿ. ಇದರಿಂದ ಆಗುವ ಪರಿಣಾಮ ನೀವು ನೇರ ನಡೆ ನುಡಿಯುವವರಾದ್ದರಿಂದ ಗುಪ್ತ ಶತ್ರುಗಳನ್ನು ಗುರುತಿಸೋದು ಕಷ್ಟ ಆಗಬಹುದು. ಇಂತಹ ಸ್ಥಳಗಳಲ್ಲಿ ನೀವು ಹೋದರೆ ನಿಮ್ಮ ರಹಸ್ಯಗಳನ್ನು ಅವರಿಗೆ ಅರಿಯದಂತೆ ಬಿಟ್ಕೊಳ್ಬಹುದು. ಇದು ನಿಮ್ಮ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಗೌರವಕ್ಕೆ ದೊಡ್ಡ ಧಕ್ಕೆಯನ್ನು ತರಬಹುದು. ನಿಮ್ಮನ್ನು ಟ್ರ್ಯಾಪ್ ಮಾಡುವ ಸಾಧ್ಯತೆ ಇಲ್ಲಿ ಹೆಚ್ಚಾಗಿರುತ್ತೆ. ಇನ್ನು ಮೂರನೇದಾಗಿ ಅತಿಯಾದ ನೀರಿನ ಮೂಲ. ಜಾಸ್ತಿ ನೀರು ಇರುವ ಒಂದು ಸ್ಥಳಕ್ಕೆ ಹೋದರೆ ಅಪಾಯಕಾರಿಯಾಗಿರುತ್ತೆ. ಜಲತತ್ವದ ರಾಶಿಯಾಗಿದ್ರೂ ಕೂಡ ನಿಮ್ಮ ಜಾತಕದಲ್ಲಿ ಚಂದ್ರನು ನೀಚ ಸ್ಥಾನದಲ್ಲಿ ಇರೋದ್ರಿಂದ, ಅಂದರೆ ಸಮ್ಟೈಮ್ಸ್ ಕೆಲವೊಮ್ಮೆ ಆಳವಾದ ನದಿ, ಸಮುದ್ರ ಅಥವಾ ಅಪಾಯಕಾರಿ ಜಲಪಾತಗಳ ಬಳಿ ಅತಿಯಾದ ಸಾಹಸ ಮಾಡೋದಕ್ಕೆ ಹೋಗಬೇಡಿ. ಇದರಿಂದ ಆಗುವ ಪರಿಣಾಮ ನೀರಿನಿಂದ ನಿಮಗೆ ಅಪಾಯ ಉಂಟಾಗುವ ಸಾಧ್ಯತೆ ಇರುತ್ತೆ. ವಿಶೇಷವಾಗಿ ರಾತ್ರಿ ವೇಳೆಯಲ್ಲಿ ಅಥವಾ ಅಪರಿಚಿತರ ಜೊತೆ ಇಂತಹ ಸ್ಥಳಗಳಿಗೆ ಹೋಗೋದು ನಿಮ್ಮ ಪ್ರಾಣಕ್ಕೆ ಸಂಚಕಾರ ತರಬಹುದು. ಜಾಗರೂಕತೆ ಇಲ್ಲದೆ ಇದ್ದರೆ ಆ ದೇವರು ಕೂಡ ನಿಮ್ಮನ್ನು ಅಪಾಯದಿಂದ ಪಾರು ಮಾಡೋದು ಕಷ್ಟವಾಗಬಹುದು. ವೃಶ್ಚಿಕ ರಾಶಿಯವರ ಮೇಲೆ ದೃಷ್ಟಿದೋಷ ಏನಿದೆ, ಅದು ವೃಶ್ಚಿಕ ರಾಶಿಯವರ ಒಂದು ಕಣ್ಣುಗಳು ಅತ್ಯಂತ ಆಕರ್ಷಕ ಮತ್ತು ತೀಕ್ಷ್ಣವಾಗಿರುತ್ತೆ. ನಿಮ್ಮ ಈ ಆಕರ್ಷಣೆ ಏನಿದೆ ಅದು ಸದ್ದಿಲ್ಲದೆ ನೀವು ಸಾಧಿಸುವ ಯಶಸ್ಸೇ ನಿಮಗೆ ನರದೃಷ್ಟಿಗೆ ಕಾರಣ ಆಗಿರುತ್ತೆ. ಆರೋಗ್ಯದ ಮೇಲೆ ಪ್ರಭಾವ. ಸದಾ ಶಕ್ತಿಯುತವಾಗಿರುವ ನೀವು ದೃಷ್ಟಿ ತಗುಲಿದಾಗ ಇದ್ದಕ್ಕಿದ್ದಂತೆ ತೀವ್ರ ಸುಸ್ತು, ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ಅಥವಾ ಜನನೇಂದ್ರಿಯಕ್ಕೆ ಸಂಬಂಧಿಸಿದ ತೊಂದರೆಯನ್ನು ಅನುಭವಿಸಬಹುದು. ಆದ ಕಾರಣ ದೃಷ್ಟಿದೋಷ ಇದ್ದಾಗ ನಿಮ್ಮಲ್ಲಿ ಆತ್ಮವಿಶ್ವಾಸ ಕುಸಿಯೋದು ಮತ್ತು ಯಾರೋ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ ಅಂತ ಭ್ರಮೆ ಕಾಡೋದು, ಕುಟುಂಬದಲ್ಲಿ ಬಿರುಕು ಅನ್ನೋದಾಗುತ್ತೆ. ನಿಮ್ಮ ಅತಿಯಾದ ಸಂಶಯ, ಬುದ್ಧಿ, ದೃಷ್ಟಿದೋಷದಿಂದ ಡಬಲ್ ಆಗಿ ಆಪ್ತರೊಂದಿಗೆ ಜಗಳ ಆಗೋದಕ್ಕೆ ಪ್ರೇರೇಪಿಸಬಹುದು. ನಿಮಗೆ ಇದಕ್ಕೆಲ್ಲ ರಕ್ಷಣೆ ಮತ್ತು ಪರಿಹಾರ ಏನೇನು? ನೀವು ಯಾವಾಗಲೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಹನುಮಾನ್ ಸ್ವಾಮಿಯ ಆರಾಧನೆ ಮಾಡಿ. ನಿಮ್ಮ ರಾಶಾಧಿಪತಿ ಮಂಗಳನಿಗೆ ಅಧಿದೇವತೆ ಕಾರ್ತಿಕೇಯ ಸುಬ್ರಹ್ಮಣ್ಯ ಸ್ವಾಮಿ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿ ಅಥವಾ ಹನುಮಾನ್ ಚಾಲಿಸಾ ಪಠನೆ ಮಾಡಿ. ಇದು ನಿಮ್ಮನ್ನು ಎಲ್ಲ ನಕಾರಾತ್ಮಕತೆಯಿಂದ ರಕ್ಷಿಸುತ್ತೆ. ಕೆಂಪು ಬಣ್ಣದ ಬಳಕೆ ಮಾಡಿ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು. ಜೇಬಿನಲ್ಲಿ ಕೆಂಪು ಬಣ್ಣದ ಕರವಸ್ತ್ರ ಇಟ್ಕೊಳ್ಳೋದು ನಿಮಗೆ ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತೆ. ಇನ್ನು ಮಂಗಳವಾರದಂದು ಕೆಂಪು ಬೇಳೆ ಅಥವಾ ಬೆಲ್ಲವನ್ನು ದಾನ ಮಾಡಿ. ಇದು ನಿಮ್ಮ ಜಾತಕದಲ್ಲಿನ ಕುಜದೋಷವನ್ನು ಶಾಂತಗೊಳಿಸುತ್ತೆ. ದೃಷ್ಟಿ ಪರಿಹಾರಕ್ಕೆ ವಾರಕ್ಕೊಮ್ಮೆ ಕಪ್ಪು ದಾರವನ್ನು ಹನುಮಂತನ
ಕಾಲಿನ ಬಳಿ ಇಟ್ಟು ಪೂಜಿಸಿ ಕಾಲಿಗೆ ಅಥವಾ ಕೈಗೆ ಅದನ್ನು ಕಟ್ಕೊಬಿಡಿ. ಕಲ್ಲುಪ್ಪು ಮತ್ತು ಸಾಸಿವೆಯಿಂದ ದೃಷ್ಟಿ ತೆಗೆದು ಬೆಂಕಿಗೆ ಹಾಕೋದು ಅತ್ಯಂತ ಪರಿಣಾಮಕಾರಿಯಾಗಿರುತ್ತೆ. ನೀವು ಯಾವಾಗಲೂ ಕೂಡ ರಹಸ್ಯವನ್ನು ಕಾಪಾಡಿ. ನಿಮ್ಮ ಮುಂದಿನ ಗುರಿಗಳನ್ನು ಯಾರಿಗೂ ಕೂಡ ಹೇಳೋದಕ್ಕೆ ಹೋಗಬೇಡಿ. ಕೆಲಸ ಆಗೋವರೆಗೂ, ಕಂಪ್ಲೀಟ್ ಆಗೋವರೆಗೂ ಕೂಡ ಮೌನವಾಗಿರಿ ಎಂಬುದು ನಿಮ್ಮ ಯಶಸ್ಸಿನ ಮೂಲ ಮಂತ್ರ ಆಗಿರಲಿ. ವೃಶ್ಚಿಕ ರಾಶಿಯವರು ತಮ್ಮ ಆಂತರಿಕ ಶಕ್ತಿಯನ್ನು ಅರಿತರೆ ಯಾವುದನ್ನು ಬೇಕಾದರೂ ಕೂಡ ಸಾಧಿಸಬಲ್ಲ ಶಕ್ತಿ ಇವರಿಗೆ ಇರುತ್ತೆ. ಆದರೆ ನಿಮ್ಮ ಸೇಡಿನ ಬುದ್ಧಿ ಮತ್ತು ಸಂಶಯದ ಸ್ವಭಾವವನ್ನು ನಿಯಂತ್ರಣ ಮಾಡಿ. ಅಪಾಯಕಾರಿ ಸ್ಥಳಗಳಿಂದ ದೂರ ಇದ್ದರೆ ಸೌಭಾಗ್ಯ ನಿಮ್ಮದಾಗುತ್ತೆ. ನಿಮ್ಮ ನಿಗೂಢ ವ್ಯಕ್ತಿತ್ವವನ್ನು ನರದೃಷ್ಟಿಯಿಂದ ಕಾಪಾಡಿಕೊಳ್ಳಿ. ನಿಮ್ಮ ಶಕ್ತಿ ಮತ್ತು ಸಂಕಲ್ಪ ಸದಾ ಉನ್ನತವಾಗಿರಲಿ ಅಂತ ಹಾರೈಸ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನ ಸುಖಿನೋ ಭವಂತು.